ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ದೊಡ್ಡವರಿಂದ ಹಿಡಿದು ಚಿಕ್ಕ ಮಕ್ಕಳವರೆಗೂ ಇಷ್ಟಪಡುವಂತಹ ಪನ್ನೀರ್ ರೋಲ್ನ ಈಸಿಯಾಗಿ ಮನೇಲಿ ಹೇಗೆ ಮಾಡ್ಬೋದು ಅಂತ ಹೇಳ್ಕೊಡ್ತೀನಿ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲು ನಾನು ಪನ್ನೀರಿಗೆ ಬೇಕಾಗುವಂತಹ ಗ್ರೀನ್ ಚಟ್ನಿನ ಮಾಡ್ಕೊತಾ ಇದ್ದೀನಿ. ಈ ಗ್ರೀನ್ ಚಟ್ನಿಗೆ ಗಟ್ಟಿ ಮೊಸರು, ಕೊತ್ತಂಬರಿ, ಪುದೀನ, ಹಸಿಮೆಣಸಿನ್ಕಾಯಿ ಇಷ್ಟನ್ನು ಹಾಕೊಂಡು ಗ್ರೈಂಡ್ ಮಾಡಿಕೊಂಡ್ರೆ ನೋಡಿ ಈ ಥರ ಗ್ರೀನ್ ಚಟ್ನಿ ರೆಡಿ ಆಗುತ್ತೆ. ಇನ್ನೊಂದು ಕಡೆ ಪನ್ನೀರ್ ಮಸಾಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಈ ಪನ್ನೀರ್ ಮಸಾಲಾಗೆ 1 ಕಪ್ ಆಗೋಷ್ಟು ಈರುಳ್ಳಿ, 1 ಕಪ್ಪು ಕ್ಯಾಪ್ಸಿಕಮ್ಮು, ಕಟ್ ಮಾಡಿರುವಂತಹ ಪನ್ನೀರ್ನ ಹಾಕೊತಾ ಇದ್ದೀನಿ. ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಅಚ್ಚ ಖಾರದ ಪುಡಿ, ಧನಿಯಾ ಪುಡಿ, ಅರಿಶಿಣ, ಗರಂ ಮಸಾಲ, 1 ಬೌಲ್ ಅಷ್ಟು ಮೊಸರು, ಸ್ವಲ್ಪ ಉಪ್ಪು, ಇಷ್ಟನ್ನು ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇವಾಗ ಹೀಗೆ ಪನ್ನೀರು, ವೆಜಿಟೇಬಲ್ಸು, ಮಸಾಲೆಗಳೆಲ್ಲ ಮೊಸರು ಜೊತೆಗೆ ಹೊಂದ್ಕೊಳ್ಳೋವರೆಗೂ ಮಿಕ್ಸ್ ಮಾಡ್ತಾ ಇರಬೇಕಾಗುತ್ತೆ. ನೋಡಿ ಇದು ಈಗ ಚೆನ್ನಾಗಿ ಮಿಕ್ಸ್ ಆಗಿದೆ. ಈಗ ನಾವು ಸ್ಟವ್ ಹಚ್ಕೊಂಡು ಎಣ್ಣೆ ಹಾಕ್ದೇ ಹಾಗೆ ಬೇಯಿಸ್ಕೊಳ್ಳೋಣ. ಡಯಟ್ ಪ್ಲಾನಲ್ಲಿರೋರು ಎಣ್ಣೆ ಹಾಕ್ಕೊಳ್ದೇ ಈ ಥರ ಪನ್ನೀರ್ ಮಸಾಲನ ಮಾಡ್ಕೊಂಡು ತಿನ್ಬೋದು. ಪನ್ನೀರ್ ಮಸಾಲ ಚೆನ್ನಾಗಿ ಬೆಂದಿದೆ. ಈಗ ನಾವು ಇದಕ್ಕೆ ಕಟ್ ಮಾಡಿರೋಂತಹ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಂಡು ಸೈಡಲ್ಲಿ ಎತ್ತಿಕೊತಾ ಇದ್ದೀನಿ. ಈಗ ನಾನು ರೋಲ್ ಮಾಡೋದಕ್ಕೋಸ್ಕರ ಚಪಾತಿನ ಮಾಡ್ಕೊತಾ ಇದ್ದೀನಿ. ಮಾಮೂಲಿ ನಾವು ಹೇಗೆ ಚಪಾತಿ ಮಾಡ್ಕೊತೀವೋ ಅದೇ ಥರ ರೌಂಡಾಗಿ ಚಪಾತಿ ಮಾಡಿಕೊಂಡು ಬೇಯಿಸ್ಕೊಬೇಕು. ಈಗ ನಾನು ಚಪಾತಿನ ಮಾಡ್ಕೊಂಡಿದ್ದೀನಿ. ಚಪಾತಿ ಮೇಲೆ ಲಿಟಸ್ನ ಇಟ್ಕೊತಾ ಇದ್ದೀನಿ. ಲಿಟಸ್ ಬಂದು ನಿಮಗೆ ಆಪ್ಷನಲ್ ಆಗಿದೆ. ಲಿಟಸ್ ಹಾಕೊಳ್ಳೋದ್ರಿಂದ ತುಂಬಾ ಟೇಸ್ಟಿ ಆಗಿರುತ್ತೆ. ನಂತರ ಲಿಟಸ್ ಮೇಲೆ ಮೊದಲಿಗೆ ಮಾಡ್ಕೊಂಡಂತಹ ಗ್ರೀನ್ ಚಟ್ನಿನ ಹಾಕ್ಕೊತಾ ಇದ್ದೀನಿ. ಗ್ರೀನ್ ಚಟ್ನಿ ಹಾಕೊಂಡ್ಮೇಲೆ ನಾವು ಮಾಡ್ಕೊಂಡಂತಹ ಪನ್ನೀರ್ ಮಸಾಲಾನ ಹಾಕ್ಕೊಂಡು ಅದ್ರ ಮೇಲೆ ಕಟ್ ಮಾಡಿರೋಂತಹ ಹಸಿ ಈರುಳ್ಳಿ, ಸೌತೆಕಾಯಿ ಇಷ್ಟನ್ನು ಹಾಕ್ಕೊಂಡು ಈ ರೀತಿ ರೋಲ್ ಮಾಡಿಕೊಂಡ್ರೆ ಟೇಸ್ಟಿಯಾಗಿರೋಂತಹ ಪನ್ನೀರ್ ರೋಲ್ ರೆಡಿಯಾಗಿರುತ್ತೆ. ಓಕೆ ಫ್ರೆಂಡ್ಸ್, ನೀವು ಮನೆಯಲ್ಲಿ ಇದೇ ರೀತಿ ಪನ್ನೀರ್ ರೋಲ್ನ ಮಾಡಿ ಹೇಗಿತ್ತು ಅಂತ ಕಾಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.